ಇಂದು ಸಂಜೆಯೇ ಸಂಪುಟ ವಿಸ್ತರಣೆ ಫಿಕ್ಸ್. ಫ್ರೀಡಂ ಟಿವಿಯಲ್ಲಿ ಸಂಭಾವ್ಯ ಸಚಿವರ ಎಕ್ಸ್ಕ್ಲೂಸಿವ್ ಲಿಸ್ಟ್. ಇಂದು ಸಂಜೆ ಸಂಪುಟ ವಿಸ್ತರಣೆ ಫಿಕ್ಸ್. ಫ್ರೀಡಂ ಟಿವಿಯಲ್ಲಿ ಸಂಭಾವ್ಯ ಸಚಿವರ ಎಕ್ಸ್ಕ್ಲೂಸಿವ್ ಲಿಸ್ಟ್. ಸಂಜೆ ನೂತನ ಸಚಿವರ ಪ್ರಮಾಣ ವಚನಕ್ಕೆ ತಯಾರಿ. ಈ ಲಿಸ್ಟ್ ನಲ್ಲಿರುವ ಎಲ್ಲಾ ಶಾಸಕರಿಗೂ ಮಂತ್ರಿಗಿರಿ ಫಿಕ್ಸ್. ಸಂಜೆ 4:05 ನೂತನ ಸಚಿವರ ಪ್ರಮಾಣ ವಚನ ಫಿಕ್ಸ್. ಜಮೀರ್ ಅಹಮದ್ ಖಾನ್ ಹಾಸನದಿಂದ ಶಿವಲಿಂಗೇಗೌಡ, ದಾವಣಗೆರೆಯಿಂದ ಶಾಸಕ ಎಸ್ ಮಲ್ಲಿಕಾರ್ಜುನ್, ಬೆಳಗಾವಿಯಿಂದ ಲಕ್ಷ್ಮಣ್ ಸವದಿ, ಲಕ್ಷ್ಮೀ ಹೆಬ್ಬಾಳ್ಕರ್, ಮಂಡ್ಯದಿಂದ ಚಲುವರಾಯಸ್ವಾಮಿ, ಆನೇಕಲ್ನ ಶಿವಣ್ಣ, ಬಾಗಲಕೋಟೆಯಿಂದ ವಿಜಯಾನಂದ್ ಕಾಶಪ್ಪನವರು, ಜೇವರ್ಗಿಯ ಅಜಯ್ ಸಿಂಗ್, ಹೊಸಕೋಟೆಯ ಶರತ್ ಬಚ್ಚೇಗೌಡ, ಬೆಂಗಳೂರು ನಗರದಿಂದ ರಿಜ್ವಾನ್ ಅರ್ಷದ್, ಸಿ ಪುಟ್ಟರಂಗ ಶೆಟ್ಟಿ, ಧಾರವಾಡದಿಂದ ಸಂತೋಷ್ ಲಾಡ್, ಚಿತ್ರದುರ್ಗದಿಂದ ರಘುಮೂರ್ತಿ, ಎಂಡಿ ಶಾಸಕ ಯಶವಂತ ರಾಯಗೌಡ, ಕೊಡಗಿನಿಂದ ಪೊನ್ನಣ್ಣ, ಬಳ್ಳಾರಿಯಿಂದ ಅನ್ನಪೂರ್ಣ ತುಕಾರಾಂ, ರುದ್ರಪ್ಪ ಲಮಾಣಿ, ಕೋಲಾರದಿಂದ ಬಂಗಾರಪೇಟೆ ನಾರಾಯಣಸ್ವಾಮಿಗೆ ಜಾಕ್ಪಾಟ್. ಇವತ್ತು ಸಂಜೆ ಸಂಪುಟ ವಿಸ್ತರಣೆ ಫಿಕ್ಸ್ ಆಗಿದೆ. ಎಕ್ಸ್ಕ್ಲೂಸಿವ್ ಆಗಿ ಫ್ರೀಡಂ ಟಿವಿಲಿ ಸಂಭಾವ್ಯ ಸಚಿವರ ಲಿಸ್ಟ್ ಸಿಕ್ಕಿದೆ. ನೀವು ಗಮನಿಸ್ತಾ ಇರ್ಬೋದು, ನೋಡ್ತಾ ಇರ್ಬೋದು, ನಾವು ತೋರಿಸ್ತಾ ಇದ್ದೀವಿ. ಸಂಭಾವ್ಯ ಪಟ್ಟಿಯಲ್ಲಿರುವಂತಹ ಸಚಿವರ ಹೆಸರನ್ನ ತೋರಿಸ್ತಾ ಇದ್ದೀವಿ. ಈ ಲಿಸ್ಟ್ ನಲ್ಲಿರುವಂತಹ ಎಲ್ಲಾ ಶಾಸಕರಿಗೂ ಕೂಡ ಮಂತ್ರಿಗಿರಿ ಫಿಕ್ಸ್ ಆಗಲಿದೆ. ಇಷ್ಟೇ ಅಲ್ಲ, ಇವತ್ತು ಸಂಜೆ 4:05 ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ಇಷ್ಟು ದಿನ ಸಂಪುಟ ವಿಸ್ತರಣೆ ಯಾವಾಗ ಅನ್ನೋದಿತ್ತು, ಕಸರತ್ತು ಮಾಡ್ತಾ ಇದ್ರು ಡೆಲ್ಲಿಯಲ್ಲಿ. ಬಟ್ ಇವತ್ತು ಇದೆಲ್ಲದಕ್ಕೂ ಬ್ರೇಕ್ ಬಿದ್ದಿದೆ. ಇವತ್ತು ಸಂಜೆಯೇ ಸಂಪುಟ ವಿಸ್ತರಣೆ ಫಿಕ್ಸ್ ಆಗಲಿದೆ. ಏನು ನಾವು ಈ ಲಿಸ್ಟ್ ಅನ್ನ ತೋರಿಸ್ತಾ ಇದೀವೋ, ಈ ಲಿಸ್ಟ್ ನಲ್ಲಿರುವಂತಹ ಶಾಸಕರಿಗೂ ಮಂತ್ರಿಗಿರಿ ಫಿಕ್ಸ್ ಆಗಿದೆ. ಜಮೀರ್ ಅಹಮದ್ ಖಾನ್ ಹಾಸನದಿಂದ ಶಿವಲಿಂಗೇಗೌಡ, ದಾವಣಗೆರೆಯಿಂದ ಶಾಸಕ ಎಸ್ ಮಲ್ಲಿಕಾರ್ಜುನ್, ಬೆಳಗಾವಿಯಿಂದ ಲಕ್ಷ್ಮಣ್ ಸವದಿ, ಲಕ್ಷ್ಮೀ ಹೆಬ್ಬಾಳ್ಕರ್, ಮಂಡ್ಯದಿಂದ ಚಲುವರಾಯಸ್ವಾಮಿ, ಆನೇಕಲ್ನ ಶಿವಣ್ಣ, ಬಾಗಲಕೋಟೆಯಿಂದ ವಿಜಯಾನಂದ್ ಕಾಶಪ್ಪನವರು, ಜೇವರ್ಗಿಯ ಅಜಯ್ ಸಿಂಗ್, ಹೊಸಕೋಟೆಯ ಶರತ್ ಬಚ್ಚೇಗೌಡ, ಇನ್ನು ಬೆಂಗಳೂರು ನಗರದಿಂದ ರಿಜ್ವಾನ್ ಅರ್ಷದ್, ಸಿ ಪುಟ್ಟರಂಗ ಶೆಟ್ಟಿ, ಧಾರವಾಡದಿಂದ ಸಂತೋಷ್ ಲಾಡ್, ಚಿತ್ರದುರ್ಗದಿಂದ ರಘುಮೂರ್ತಿ, ಎಂಡಿ ಶಾಸಕ ಯಶವಂತ ರಾಯಗೌಡ, ಕೊಡಗಿನಿಂದ ಪೊನ್ನಣ್ಣ, ಬಳ್ಳಾರಿಯಿಂದ ಅನ್ನಪೂರ್ಣ ತುಕಾರಾಂ, ರುದ್ರಪ್ಪ ಲಮಾಣಿ, ಕೋಲಾರದಿಂದ ಬಂಗಾರಪೇಟೆ ನಾರಾಯಣಸ್ವಾಮಿಗೂ ಕೂಡ ಜಾಕ್ಪಾಟ್. ಸೊ ಇವತ್ತು ಸಂಜೆಯೇ ಪ್ರಮಾಣ ವಚನಕ್ಕೆ ಎಲ್ಲ ತಯಾರಿ ನಡೆಸ್ತಾ ಇದ್ದಾರೆ. ಇವತ್ತು ಸಂಭಾವ್ಯ ಸಚಿವರ ಎಕ್ಸ್ಕ್ಲೂಸಿವ್ ಲಿಸ್ಟ್ ಏನು ತೋರಿಸ್ತಾ ಇದ್ದೀವಿ, ಇವರಿಗೆಲ್ಲರಿಗೂ ಕೂಡ ಮಂತ್ರಿಗಿರಿ ಫಿಕ್ಸ್ ಆಗಲಿದೆ. ಸೊ ಡೆಲ್ಲಿಲಿ ಹೋಗ್ಬಿಟ್ಟು ಎಲ್ಲ ಶಾಸಕರು, ಡಿ ಕೆ ಶಿವಕುಮಾರ್ ಹಾಗೆ ಮಾಜಿ CM ಸಿದ್ದರಾಮಯ್ಯ ಸೇರಿದಂತೆ ಎಲ್ಲ ಶಾಸಕರು ಕೂಡ ಡೆಲ್ಲಿಲಿದ್ರು. ಸೊ ಸಂಪುಟ ವಿಸ್ತರಣೆ ಬಗ್ಗೆ 4-5 ದಿನ ಚರ್ಚೆ ನಡೀತು ಡೆಲ್ಲಿಯಲ್ಲಿ. ಕೊನೆಗೆ ಆ ಚರ್ಚೆಯಲ್ಲಿ 2 ಲಿಸ್ಟ್ ಇತ್ತು. ಸೊ ಒಂದು ಸಿದ್ದರಾಮಯ್ಯ ಕಡೆಯಿಂದ ಲಿಸ್ಟ್, ಇನ್ನೊಂದು ಡಿ ಕೆ ಶಿವಕುಮಾರ್ ಕಡೆಯಿಂದ ಲಿಸ್ಟ್ ಇತ್ತು. ಇದೆಲ್ಲವೂ ಈಗ ಫೈನಲ್ ಹಂತಕ್ಕೆ ಬಂದಿದೆ. ಫೈನಲ್ ಹಂತಕ್ಕೆ ಬಂದು ಇವತ್ತು ಸಂಜೆಯೇ ಪ್ರಮಾಣ ವಚನ ಸ್ವೀಕಾರಕ್ಕೆ ತಯಾರಿ ನಡೀತಾ ಇದೆ. ಇವತ್ತೇ ಪ್ರಮಾಣ ವಚನಕ್ಕೆ, ನೂತನ ಸಚಿವರ ಪ್ರಮಾಣ ವಚನಕ್ಕೆ ಎಲ್ಲ ತಯಾರಿ ಕೂಡ ನಡೀತಾ ಇದೆ. ಜಿಲ್ಲಾವಾರು ಸಚಿವ ಆಕಾಂಕ್ಷಿಗಳು ಶರತ್ ಬಚ್ಚೇಗೌಡ ಬೆಂಗಳೂರು ಗ್ರಾಮಾಂತರದಿಂದ, ಹಾಗೆ ವಿಜಯಾನಂದ ಕಾಶಪ್ಪನವರು ಬಾಗಲಕೋಟೆ, ರಿಜ್ವಾನ್ ಅರ್ಷದ್ ಬೆಂಗಳೂರಿನಿಂದ, ಲಕ್ಷ್ಮಣ್ ಸವದಿ ಬೆಳಗಾವಿ, ಎಸ್ ಪೊನ್ನಣ್ಣ ಕೊಡಗು, ಎಸ್ ಮಲ್ಲಿಕಾರ್ಜುನ್ ದಾವಣಗೆರೆಯಿಂದ, ಚಿತ್ರದುರ್ಗದಿಂದ ರಘುಮೂರ್ತಿ, ಧಾರವಾಡದಿಂದ ಸಂತೋಷ್ ಲಾಡ್, ಬಳ್ಳಾರಿಯಿಂದ ಅನ್ನಪೂರ್ಣ ತುಕಾರಾಂ, ಇನ್ನು ಚಾಮರಾಜನಗರದಿಂದ ಪುಟ್ಟರಂಗ ಶೆಟ್ಟಿ, ಹಾವೇರಿಯಿಂದ ರುದ್ರಪ್ಪ ಲಮಾಣಿ, ಬೆಂಗಳೂರಿಂದ ಜಮೀರ್ ಅಹಮದ್, ಮಂಡ್ಯದಿಂದ ಚಲುವರಾಯಸ್ವಾಮಿ. ನಾವೇನು ಪಟ್ಟಿ ತೋರಿಸ್ತಾ ಇದ್ವಿ, ಏನು ಲಿಸ್ಟ್ ತೋರಿಸ್ತಾ ಇದ್ವಿ, ಇದು ಎಕ್ಸ್ಕ್ಲೂಸಿವ್. ಕೋಲಾರದಿಂದ ಬಂಗಾರಪೇಟೆಯ ನಾರಾಯಣಸ್ವಾಮಿ, ಬೆಳಗಾವಿಯಿಂದ ಲಕ್ಷ್ಮೀ ಹೆಬ್ಬಾಳ್ಕರ್, ಕಲಬುರಗಿಯಿಂದ ಅಜಯ್ ಸಿಂಗ್. ಸೊ ಇವತ್ತು ಸಂಪುಟ ವಿಸ್ತರಣೆ ಫಿಕ್ಸ್ ಆಗಿದ್ದು, ಇವತ್ತೇ ಲಿಸ್ಟ್ ನಾವು ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ತಾ ಇದ್ದೀವಿ. ಈ ಲಿಸ್ಟಲ್ಲಿರುವಂತಹ
ಶಾಸಕರು ಇವತ್ತು ಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಇವತ್ತು ಸಂಜೆ 4:05 ಈ ಎಲ್ಲ ಮಂತ್ರಿಯರಿಗೂ ಅಂದರೆ ಶಾಸಕರಿಗೂ ಕೂಡ ಮಂತ್ರಿಗಿರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿದ್ದಾರೆ. ಈಗಾಗಲೇ ತಯಾರಿ ಕೂಡ ನಡೀತಾ ಇದೆ. ಇವತ್ತು ಸಂಜೆ 4:05 ನೂತನ ಸಚಿವರ ಪ್ರಮಾಣ ವಚನ ಫಿಕ್ಸ್ ಆಗಿದೆ. ಸೊ ಇಷ್ಟು ದಿನ ಏನು ಅವ್ರಾಗಬೇಕು ಇವರಾಗಬೇಕು ಈಗ ಸಾಕಷ್ಟು ಕಸರತ್ತು ನಡೀತಾ ಇತ್ತು. ಸಂಪುಟ ವಿಸ್ತರಣೆ ಬಗ್ಗೆ ನಾನಾಗ್ತೀನಿ, ಅವ್ರಾಗ್ತಾರೆ, ಇವರಾಗ್ತಾರೆ, ನಮ್ಮ ಕಡೆಯವರಾಗ್ತಾರೆ, ಸಿದ್ದರಾಮಯ್ಯ ಕಡೆಯವರಾಗ್ತಾರೆ, DK ಶಿವಕುಮಾರ್ ಅವರ ಕಡೆಯವರಾಗ್ತಾರೆ, ಹೀಗೆ ಎಲ್ಲ ಕಡೆಯಿಂದನೂ ಬರ್ತಾ ಇತ್ತು. ಬಟ್ ಇದೆಲ್ಲದಕ್ಕೂ ಕೂಡ ಬ್ರೇಕ್ ಬಿದ್ದಿದ್ದು ಇವತ್ತು ನೂತನ ಸಚಿವರಾಗಿ ಶಾಸಕರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿದ್ದಾರೆ. ಎಲ್ಲ ಡಿಸ್ಟಿಕ್ಕಿಂದ ನಾವು ಹೇಳ್ದಂಗೆ ನಾವು ಲಿಸ್ಟ್ ತೋರಿಸ್ದಂಗೆ ಒಬ್ಬೊಬ್ಬರನ್ನ ಸೆಲೆಕ್ಟ್ ಮಾಡಿದ್ದಾರೆ. ಜಮೀರ್ ಅಹಮದ್ ಖಾನ್ ಇರ್ಬೋದು, ಹಾಸನದಿಂದ ಶಿವಲಿಂಗೇಗೌಡ ಇರ್ಬೋದು, ದಾವಣಗೆರೆಯಿಂದ ಶಾಸಕ SS ಮಲ್ಲಿಕಾರ್ಜುನ್, ಹಾಗೆ ಬೆಳಗಾವಿಯಿಂದ ಲಕ್ಷ್ಮಣ್ ಸವದಿ, ಲಕ್ಷ್ಮೀ ಹೆಬ್ಬಾಳ್ಕರ್, ಮಂಡ್ಯದಿಂದ ಚಲುವರಾಯಸ್ವಾಮಿ, ಆನೇಕಲ್ನ ಶಿವಣ್ಣ, ಬಾಗಲಕೋಟೆಯಿಂದ ವಿಜಯಾನಂದ್ ಕಾಶಪ್ಪನವ್ರು, ಜೇವರ್ಗಿಯ ಅಜಯ್ ಸಿಂಗ್, ಹೊಸಕೋಟೆಯ ಶರತ್ ಬಚ್ಚೇಗೌಡ, ಇನ್ನು ಬೆಂಗಳೂರು ನಗರದಿಂದ ರಿಜ್ವಾನ್ ಅಶ್ರದ್, ಸಿ ಪುಟ್ಟರಂಗ ಶೆಟ್ಟಿ, ಧಾರವಾಡದಿಂದ ಸಂತೋಷ್ ಲಾಡ್, ಚಿತ್ರದುರ್ಗದಿಂದ ರಘುಮೂರ್ತಿ, MD ಶಾಸಕ ಯಶವಂತ್ ರಾಯ್ ಗೌಡ, ಕೊಡಗಿನಿಂದ ಪೊನ್ನಣ್ಣ, ಬಳ್ಳಾರಿಯಿಂದ ಅನ್ನಪೂರ್ಣ ತುಕಾರಾಂ, ರುದ್ರಪ್ಪ ಲಮಾಣಿ, ಕೋಲಾರದಿಂದ ಬಂಗಾರಪೇಟೆ ನಾರಾಯಣಸ್ವಾಮಿಗೂ ಕೂಡ ಮಂತ್ರಿಗಿರಿಯ ಪಟ್ಟ ಸಿಗುವಂತಹ ಚಾನ್ಸಸ್ ಇದೆ. ಸೊ ಇವತ್ತು ಎಲ್ಲರೂ ಮೋಸ್ಟ್ಲಿ ಕಸರತ್ತು ನಡೆಸ್ತಾ ಇದ್ರು ಸಾಕಷ್ಟು ಮಂತ್ರಿಗಳು. ಸೊ ಇವತ್ತು ಕೆಲ ಮಂತ್ರಿಗಳಿಗೆ ಖುಷಿಯಾದ ದಿನ ಅಂತ ಹೇಳ್ಬೋದು, ಯಾಕಂದರೆ ಅವರು ಮಂತ್ರಿಗಿರಿ ಪಟ್ಟವನ್ನು ಏರಲಿದ್ದಾರೆ. ಸೊ ಇದೆಲ್ಲವೂ ಕೂಡ ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ತಾ ಇರೋದು ಫ್ರೀಡಮ್ ಟಿವಿಗೆ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿರುವಂತಹ ಲಿಸ್ಟ್ ಇದು. ಸೊ ಈ ಲಿಸ್ಟ್ ಏನಿದೆ ಎಕ್ಸ್ಕ್ಲೂಸಿವ್ ಲಿಸ್ಟು, ಈ ಲಿಸ್ಟಲ್ಲಿರುವಂತಹ ಹೆಸರುಗಳೇನಿದೆ ಆಲ್ಮೋಸ್ಟ್ ಫೈನಲ್ ಆಗಿದ್ದು ಇವರೇ ಮಂತ್ರಿಗಿರಿ ಪಟ್ಟವನ್ನು ಏರಲಿದ್ದಾರೆ. ಇವತ್ತು ಸಂಜೆ 4:05 ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿದ್ದಾರೆ ನೂತನ ಸಚಿವರಾಗಿ. ಸೊ ಇವತ್ತು ಸಂಜೆಯೇ ಸಂಪುಟ ವಿಸ್ತರಣೆ ಆಲ್ಮೋಸ್ಟ್ ಫಿಕ್ಸ್ ಆಗಿದೆ. ಸಚಿವರ ಎಕ್ಸ್ಕ್ಲೂಸಿವ್ ಲಿಸ್ಟು, ಸಂಭಾವ್ಯ ಸಚಿವರ ಎಕ್ಸ್ಕ್ಲೂಸಿವ್ ಲಿಸ್ಟ್ ನಮಗೆ ಸಿಕ್ಕಿದೆ. ಇವತ್ತು ಸಂಜೆಯೇ ನೂತನ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿದ್ದಾರೆ ಈ ಲಿಸ್ಟ್ನಲ್ಲಿರುವಂತಹ ಶಾಸಕರು. 4:05 ನೂತನ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಆದಂತಹ ಮಾರುತಿ. ಡೆಸ್ಕ್ ಇಂದ ನೇರವಾಗಿ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಮಾರುತಿ, ಇವತ್ತು ಸಂಜೆಗೆ ಸಂಪುಟ ವಿಸ್ತರಣೆ ಆಲ್ಮೋಸ್ಟ್ ಫಿಕ್ಸ್ ಆಗಿದೆ. ಎಕ್ಸ್ಕ್ಲೂಸಿವ್ ಲಿಸ್ಟ್ ಸಹ ಫ್ರೀಡಮ್ ಟಿವಿಗೆ ಸಿಕ್ಕಿದೆ. ಸೊ ಇದರ ತಯಾರಿ ಹೇಗೆ ನಡೆಸಿದೆ, ಲೇಟೆಸ್ಟ್ ಅಪ್ಡೇಟ್ ಏನು ಮಾರುತಿ? ಶಿಲ್ಪ, ಹೌದು, ಸಚಿವ ಸ್ಥಾನಕ್ಕೆ ಏನು ಸಂಬಂಧಪಟ್ಟಂತೆ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಮಲ್ಲಿಕಾರ್ಜುನ್ ನಿವಾಸದಲ್ಲಿ ಒಂದು ಸಭೆಯನ್ನು ಮಾಡಿರುವಂಥದ್ದು. ಆ ಸಭೆಯಲ್ಲಿ ಈಗಾಗಲೇ ಪಟ್ಟಿ ಕೂಡ ಫೈನಲ್ ಆಗಿರೋದು. ಯಾಕೆಂದರೆ ಸತತವಾಗಿ 2 ತಿಂಗಳಿಂದಲೂ ಕೂಡ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಹೈಕಮಾಂಡ್ ನಾಯಕರು ಮತ್ತು ರಾಜ್ಯ ನಾಯಕರ ಬಗ್ಗೆ ಸಾಕಷ್ಟು ಕಸರತ್ತನ್ನು ನಡೀತಿತ್ತು. ಸಾಕಷ್ಟು ಹೆಸರುಗಳು ಈ ಮಧ್ಯೆ ಬಂದು ಹೋದ್ವು ಕೂಡ ಸಾಕಷ್ಟು ಫೈನಲ್ ಆಗಬೇಕಾಗಿತ್ತು. ಯಾಕೆಂದರೆ ಜಾತಿವಾರು, ಸಮುದಾಯ ಮತ್ತು ಜಿಲ್ಲಾವಾರು ಕೂಡ ಸಚಿವರುಗಳನ್ನ ಆಯ್ಕೆ ಮಾಡಬೇಕು ಮತ್ತು ಮುಂದಿನ ಪಕ್ಷ ಚಟುವಟಿಕೆ ಮತ್ತು 2028ರ ಚುನಾವಣೆ ದೃಷ್ಟಿಯಿಂದಲೂ ಕೂಡ ಫೈನಲ್ ಆಗಬೇಕಾಗಿತ್ತು. ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿತ್ತು. ಈಗಾಗಲೇ ದೆಹಲಿಯಲ್ಲಿರುವಂತಹ ಮಲ್ಲಿಕಾರ್ಜುನ್ ನಿವಾಸದಲ್ಲಿ ಖರ್ಗೆ ಮತ್ತು ಅದೇ ರೀತಿಯಾದಂತೆ ರಾಹುಲ್ ಗಾಂಧಿ ಮತ್ತು ಸುರ್ಜೇವಾಲಾ ನೇತೃತ್ವದ ಒಂದು ಮಹತ್ವದ ಮೀಟಿಂಗ್ ಅನ್ನು ಮಾಡಿರೋದು. ಆ ಮೀಟಿಂಗ್ನಲ್ಲಿ ಆಲ್ಮೋಸ್ಟ್ ಎಲ್ಲವೂ ಕೂಡ ಫೈನಲ್ ಆಗಿರುವಂಥದ್ದು. ಈಗ ಸದ್ಯದ ಮಾಹಿತಿ ಪ್ರಕಾರ ಈಗಾಗಲೇ CM ಅವರಿಗೆ ಕೂಡ ಪಟ್ಟಿಯನ್ನು ರವಾನೆ ಆಗಿದೆ ಎಂಬ ಚರ್ಚೆ ಕಾಂಗ್ರೆಸ್ನಲ್ಲಿರುವಂಥದ್ದು. ಪ್ರಮುಖವಾಗಿ ಈಗಾಗಲೇ CM ಅವರೇ ನೇರವಾಗಿ ಸಚಿವ ಸ್ಥಾನಗಳು ಯಾರೆಲ್ಲ ಆಕಾಂಕ್ಷಿಗಳಾಗಿದ್ರು ಮತ್ತು ಅದೇ ರೀತಿ ಹೈಕಮಾಂಡ್ ಯಾರೆಲ್ಲ ಪಟ್ಟಿಯನ್ನು ಕಳಿಸಿದ್ದೆ ಆ ಸಚಿವ ಸ್ಥಾನದ ಇರುವಂತಹ ಎಲ್ಲರಿಗೂ ಕೂಡ ಈಗಾಗಲೇ CM ಅವರೇ ನೇರವಾಗಿ ಫೋನ್ ಮಾಡಿ ಸಚಿವ ಸ್ಥಾನಕ್ಕೆ ಸಂಬಂಧಪಟ್ಟ ಪದಗ್ರಹಣಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಿ ಅಂತ ಈಗಾಗಲೇ ಸೂಚನೆಯನ್ನ CM ಅವರು ಕೊಟ್ಟಿದ್ದಾರೆ ಎಂಬ ಚರ್ಚೆ ಕೂಡ ಈಗಾಗಲೇ ಬಂದಿರುವಂತಹ ಮಾಹಿತಿ ಪ್ರಕಾರ ಇರುವಂಥದ್ದು. ಪ್ರಮುಖವಾಗಿ ಸಚಿವ ಸ್ಥಾನಕ್ಕೆ ಸಾಕಷ್ಟು ಆಕಾಂಕ್ಷಿಗಳಿದ್ರು. ಈಗಿರುವ ಮಾಹಿತಿ ಪ್ರಕಾರ 18 ಸ್ಥಾನಗಳೇ ಭರ್ತಿಯಾಗಿವೆ, ಇನ್ನು ಬಾಕಿ ಉಳಿದಂತ 2 ಸ್ಥಾನಗಳು ಮಾತ್ರ ಇರುವಂಥದ್ದು ಎಂಬ ಚರ್ಚೆ ಇರುವಂಥ. ಇನ್ನೊಂದು ಕಡೆ ಈಗಾಗಲೇ ಲೋಕಭವನದಲ್ಲೂ ಕೂಡ ಸಚಿವ ಸಂಪುಟ ಪದಗ್ರಹಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸಿದ್ಧತೆಯನ್ನ ಸರ್ಕಾರದಿಂದ ಮಾಡಿಕೊಂಡಿರುವಂಥ ಪ್ರಮುಖವಾಗಿ ಮೌಖಿಕವಾಗಿ ಈ ಹಿಂದೆ ಕೂಡ ಆದೇಶವನ್ನು ಲೋಕಭವನಕ್ಕೆ ಕಳಿಸಲಾಗಿತ್ತು. ಈಗ ಕೂಡ ಇವತ್ತು ಸಂಜೆ 4:05 ಪದಗ್ರಹಣ ಆಗುವ ಸಾಧ್ಯತೆ ಇರುವಂಥದ್ದು. ಯಾಕೆಂದರೆ ಇಲ್ಲಿಗೆ ಅಂದರೆ DK ಶಿವಕುಮಾರ್ CM ಆಗಿ ಪದಗ್ರಹಣ ಆಗಿ ಇಲ್ಲಿಗೆ 2 ತಿಂಗಳು ಭರ್ತಿಯಾಗಿರೋದ್ರಿಂದ ಇವತ್ತೇ ಪದಗ್ರಹಣಕ್ಕೂ ಕೂಡ ರಾಜ್ಯ ಸರ್ಕಾರದಿಂದ ಬಾಕಿ ಉಳಿದಂಥ ಸ್ಥಾನಗಳಿಗೆ ಸಿದ್ಧತೆಯನ್ನು ಮಾಡ್ಕೊಳ್ತಿರೋದು. ಪ್ರಮುಖವಾಗಿ ಈಗ ಅಂದರೆ ಜಿಲ್ಲಾವಾರುಗಳನ್ನು ಈಗಾಗಲೇ ತಯಾರು ಮಾಡಿರೋಂಥದ್ದು.
ಅದರಲ್ಲಿ ಈಗಾಗಲೇ ಶಿವಲಿಂಗೇಗೌಡರು ಆಗಿರ್ಬೋದು, ಅಜಯ್ ಸಿಂಗ್ ಆಗಿರ್ಬೋದು, ರಿಜ್ವಾನ್ ಅರ್ಷದ್ ಆಗಿರ್ಬೋದು, ಜಹೀರ್ ಅಹಮದ್ ಖಾನ್, ಚಲವರಾಯ ಸ್ವಾಮಿ ಸೇರಿ SS ಮಲ್ಲಿಕಾರ್ಜುನ್ ಸೇರಿದಂತೆ ಸುಮಾರು 18 ಮತ್ತು 20 ಹೆಸರುಗಳ ಫೈನಲ್ ಆಗಿದೆ ಎಂಬುದು ಈಗ ಬಂದಿರೋಂಥ ಮಾಹಿತಿ ಪ್ರಕಾರ. ಸದ್ಯ CM ಅವರು ಕೂಡ ನೇರವಾಗಿ ಯಾರೆಲ್ಲ ಸಚಿವ ಸ್ಥಾನಗಳ ಲಿಸ್ಟಲ್ಲಿದೆ ಅವರಿಗೆ ನೇರವಾಗಿ ಫೋನ್ ಮಾಡಿ ಪದಗ್ರಹಣಕ್ಕೆ ಬರುವಂತೆ ಇವತ್ತು ಸಂಜೆ 4 ಗಂಟೆಗೆ ರೆಡಿ ಆಗುವಂತೆ ಕೂಡ ಸೂಚನೆ ಕೊಟ್ಟಿದ್ದಾರೆ ಎಂಬುದು ಕೂಡ ಈಗ ಸದ್ಯದ ಮಾಹಿತಿ ಇರುವಂಥದ್ದು. ಒಟ್ಟಿನಲ್ಲಿ ಇವತ್ತೇನು ಇಲ್ಲಿವರೆಗೂ ಕೂಡ ಸಾಕಷ್ಟು ಆಕಾಂಕ್ಷಿಗಳಿದ್ರು ಮತ್ತು ಆಕಾಂಕ್ಷಿಗಳಲ್ಲೂ ಕೂಡ ಎಲ್ಲೋ ಒಂದು ಕಡೆ ಟೆನ್ಷನ್ ಇತ್ತು, ನಮಗೆ ಸಚಿವ ಸ್ಥಾನ ಸಿಗುತ್ತಾ ಇಲ್ವಾ ಎಂಬ ಲೆಕ್ಕಾಚಾರಗಳು ಕೂಡ ಇದ್ವು. ಇನ್ನೊಂದು ಕಡೆ ಹೈಕಮಾಂಡು ಮತ್ತು ರಾಜ್ಯ ನಾಯಕರ ಮಟ್ಟದಲ್ಲೂ ಕೂಡ ಲಾಬಿಯನ್ನು ಮಾಡಲಾಗಿತ್ತು. ಇವೆಲ್ಲವನ್ನು ಕೂಡ ಹೈಕಮಾಂಡ್ ಫುಲ್ ಸ್ಟಾಪ್ ಆಗಿ ಈಗ ಪಟ್ಟಿಯನ್ನು ಈಗಾಗಲೇ CM ಆಗಿರುವಂತಹ ಸಿದ್ದರಾಮಯ್ಯರಿಗೆ ಮತ್ತು CM ಆಗಿರುವಂತಹ DK ಶಿ ಅವರಿಗೆ ಮತ್ತು ಮಾಜಿ CM ಆಗಿರುವಂತಹ ಸಿದ್ದರಾಮಯ್ಯರಿಗೆ ಪಟ್ಟಿ ರವಾನೆ ಆಗಿದೆ ಎಂಬುದು ಕೂಡ ಚರ್ಚೆ ಇರುವಂಥದ್ದು. ಶಿಲ್ಪ, ಎಸ್, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, ಇವತ್ತು ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದ್ರೆ DK ಶಿವಕುಮಾರ್ ಅವರು CM ಆಗಿ ಪದಗ್ರಹಣ ಮಾಡಿ ಇವತ್ತಿಗೆ 2 ತಿಂಗಳು. ಸೊ ಇವತ್ತು ಎಲ್ಲ ಮಂತ್ರಿಗಳಿಗೂ ಕೂಡ ಅಂದರೆ ಯಾರು ಲಿಸ್ಟ್ ನಾವು ತೋರಿಸ್ತಾ ಇದ್ದೀವಿ ಈ ಎಲ್ಲ ಆಲ್ಮೋಸ್ಟ್ ಫೈನಲ್ ಆಗಿದೆ. ಸೊ ಇನ್ನೆರಡು ಮಂತ್ರಿಗಿರಿಗೆ ಬಾಕಿ ಇದೆ ಹೆಸರು, ಅದು ಬಿಟ್ಟು ಉಳಿದಿದ್ದೆಲ್ಲ ಆಲ್ಮೋಸ್ಟ್ ಫೈನಲ್. ಸೊ ಈ ಎಲ್ಲ ನೂತನ ಸಂಭಾವ್ಯ ಸಚಿವರು ಏನಿದ್ದಾರೆ ಇವರ ಪದಗ್ರಹಣ ಇವತ್ತು 4:05 ಲೋಕಭವನದಲ್ಲಿ ಆಗುವಂತಹ ಸಾಧ್ಯತೆ ಹೆಚ್ಚಿದೆ. ಇನ್ನು ಈಗಾಗಲೇ ತಯಾರಿ ಸಹ ನಡೀತಿದೆ ಅಂತ ಹೇಳಿ ನಮ್ಮ ರಿಪೋರ್ಟರ್ ಕೂಡ ಹೇಳ್ತಾ ಇದ್ರು. ಸೊ ಹೀಗಾಗಿ 4:05 ನೂತನ ಸಚಿವರ ಪ್ರಮಾಣ ವಚನ ಫಿಕ್ಸ್